ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರ ಆತ್ಮೀಯ ಸ್ವಾಗತ. ಇಂದು ನಿಮಗಾಗಿ ತಂದಿರುವ ಮಾಹಿತಿ ತುಂಬ ಮುಖ್ಯವಾಗಿರಿದೆ. ಮೇ 20, 21, 22 ಈ 3 ದಿನಗಳು ನೀವು ವಿಶೇಷ ಜಾಗ್ರತೆಯನ್ನು ವಹಿಸಬೇಕಾದ ಸಮಯ ಬಂದಿದೆ. ಗ್ರಹಗಳ ಚಲನೆ ಮತ್ತು ನಿಮ್ಮ ರಾಶಿಯ ಮೇಲೆ ಬರುವ ಪ್ರಭಾವವನ್ನು ನೋಡಿದರೆ ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ತಿರುವು ತರಬಹುದಾದ ದಿನಗಳಾಗಿರುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ. ಈ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ಹೇಳುವ 3 ಸ್ಥಳಗಳು, 3 ಪರಿಸ್ಥಿತಿಗಳು ಮತ್ತು 3 ವ್ಯಕ್ತಿಗಳ ಬಗ್ಗೆ ನೀವು ತಿಳಿದಿದ್ರೆ ಅನಗತ್ಯ ಸಮಸ್ಯೆಗಳಿಂದ ನೀವು ದೂರ ಉಳಿಯಬಹುದು. ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮೇಷರಾಶಿಯವರಿಗೆ ಈಗ ಕುಜ ಗ್ರಹದ ಪ್ರಭಾವ ಹೆಚ್ಚು ಆಗಿದೆ. ಇದರ ಪರಿಣಾಮವಾಗಿ ನಿಮ್ಮಲ್ಲಿ ಆತುರ, ಕೋಪ ಮತ್ತು ತ್ವರಿತ ನಿರ್ಧಾರಗಳ ಸ್ವಭಾವ ಹೆಚ್ಚಾಗಬಹುದು. ಸಾಮಾನ್ಯವಾಗಿ ನೀವು ಧೈರ್ಯಶಾಲಿಗಳು, ನಾಯಕತ್ವ ಗುಣ ಹೊಂದಿರುವವರು. ಆದರೆ ಈ 3 ದಿನಗಳಲ್ಲಿ ನೀವು ನಿಮ್ಮದು ಏನು ಆತುರ ಇದೆ ಅದೇ ನಿಮ್ಮ ದೊಡ್ಡ ಶತ್ರು ಕೂಡ ಆಗಬಹುದು. ಸಣ್ಣ ವಿಷಯಗಳಲ್ಲಿಯೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಯಾರ ಮಾತನ್ನೂ ಕೂಡ ಕೇಳದೆ ಮುಂದೆ ಹೋಗುವ ಸ್ವಭಾವದಿಂದ ಸಮಸ್ಯೆಗಳು ಉಂಟಾಗಬಹುದು. ಇತ್ತೀಚೆಗೆ ನೀವು ಅನುಭವಿಸುತ್ತಿರುವ ಕೆಲವು ಲಕ್ಷಣಗಳು: ಮನಸ್ಸಿನಲ್ಲಿ ಅಶಾಂತಿ, ಹೆಚ್ಚು ಕೋಪ, ಯಾರನ್ನೋ ನಂಬಿ ಮೋಸ ಹೋಗಿದ್ದೇನೆ ಅನ್ನಿಸುವ ಭಾವನೆ ಅಥವಾ ಏನೋ ತಪ್ಪಾಗಿದೆ ಎಂಬ ಅನುಮಾನ. ಇವುಗಳನ್ನು ಲೈಟ್ ಆಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲ ಜಾಗ್ರತೆ: ಹೆಚ್ಚು ಜನಸಂದಣಿ ಇರುವ ಸ್ಥಳಗಳಿಗೆ ಹೋಗುವಾಗ ಜಾಗ್ರತೆ ಇರಲಿ. ಬಸ್ ಸ್ಟ್ಯಾಂಡ್, ಮಾರುಕಟ್ಟೆ, ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಕೋಪದಿಂದ ಪ್ರತಿಕ್ರಿಯಿಸುವ ಸಾಧ್ಯತೆ ಇದೆ. ಯಾರಾದರೂ ನಿಮಗೆ ಪ್ರಚೋದನೆ ನೀಡಿದರೆ ಕೂಡ ನೀವು ಶಾಂತವಾಗಿರಬೇಕಾಗುತ್ತೆ. ಒಂದು ಕ್ಷಣದ ಕೋಪ ದೊಡ್ಡ ಸಮಸ್ಯೆ ತರಬಹುದು. ಎರಡನೇ ಜಾಗ್ರತೆ: ಹಳೆಯ ಸಮಸ್ಯೆಗಳು ಇರುವ ಒಂದು ಸ್ಥಳಗಳಿಗೆ ಆದಷ್ಟು ನೀವು ಹೋಗೋದಕ್ಕೆ ಹೋಗಬೇಡಿ. ಹಳೆಯ ಜಗಳ, ಹಳೆಯ ಸಂಬಂಧ, ಹಳೆಯ ನೋವು ಇವು ಮತ್ತೆ ನಿಮ್ಮ ಮುಂದೆ ಬರಬಹುದು. ಯಾರಾದರೂ ಬನ್ನಿ ಮಾತಾಡೋಣ ಅಂತಂದ್ರೆ ಕರೆದ ತಕ್ಷಣವೇ ಹೋಗೋದಕ್ಕೆ ಹೋಗಬೇಡಿ. 2 ಬಾರಿ ಯೋಚನೆ ಮಾಡಿ. 3ನೇ ಜಾಗ್ರತೆ: ರಾತ್ರಿ ಸಮಯದಲ್ಲಿ ಒಬ್ಬರೇ ಹೊರಗೆ ಹೋಗಬೇಡಿ. ಖಾಲಿ ರಸ್ತೆಗಳು, ಕತ್ತಲಾದ ಸ್ಥಳಗಳು ಇವುಗಳಿಂದ ದೂರ ಇರಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಅಸ್ಥಿರ ಆಗಿರಬಹುದು. ಆದ್ದರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಕೆಲವು ಸಂಕೇತಗಳು ಕಾಣಬಹುದು. ಒಂದೇ ವಿಚಾರ ಮತ್ತೆ ಮತ್ತೆ ನೆನಪಾಗೋದು, ಹಳೆಯ ವ್ಯಕ್ತಿಗಳು ಸಂಪರ್ಕಿಸೋದು, ಅಕಸ್ಮಾತ್ ಒಂಟಿತನ ಬೇಕೆಂದು ಅನಿಸೋದು. ಇವು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಬೇಕೆಂದು ಹೇಳುವ ಸೂಚನೆಗಳು. ಈ ಸಮಯದಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಮನಸ್ಸಿಗೆ ಶಾಂತಿ ಕೊಡುವ ಸಂಗತಿಗಳ ಕಡೆ ಗಮನ ಕೊಡಿ. ಡಬ್ಬಿನ ಒಂದು ವಿಷಯದಲ್ಲಿ ಜಾಗ್ರತೆ ಹೇಳೋದಾದರೆ, ಅಂದರೆ ದುಡ್ಡಿನ ವಿಷಯದಲ್ಲಿ ಹೇಳೋದಾದರೆ, ನೀವು ಆದಷ್ಟು ಯಾರಿಗೂ ದೊಡ್ಡ ಒಂದು ಮೊತ್ತದ ಸಾಲ ಕೊಡೋದಕ್ಕೆ ಹೋಗಬಾರ್ದು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಉದ್ಯೋಗದಲ್ಲಿರುವವರು ಆಫೀಸಲ್ಲಿ ಶಾಂತವಾಗಿರಿ. ಯಾರ ಮಾತಿಗೂ ಕೂಡ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ವಿದ್ಯಾರ್ಥಿಗಳು ಗಮನ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. ಇವೆಲ್ಲಕ್ಕೂ ಸಣ್ಣ ಪರಿಹಾರ ಹೇಳೋದಾದರೆ, ಬೆಳಿಗ್ಗೆ ಎದ್ದು ಕೂಡಲೇ ಶಿವನ ಹೆಸರು ಜಪಿಸಿ, ಸ್ನಾನ ಮಾಡಿದ ನಂತರ ದೀಪ ಹಚ್ಚಿ, ಬಡವರಿಗೆ ಸಹಾಯ ಮಾಡಿ, ಪಕ್ಷಿಗಳಿಗೆ ನೀರು ನೀಡಿ. ಇವು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ. ಇದು ಭಯಪಡುವ ಸಮಯ ಅಲ್ಲ, ಜಾಗ್ರತೆ ವಹಿಸುವ ಸಮಯ. ಮೇಷರಾಶಿಯವರು ಸಾಮಾನ್ಯವಾಗಿ ನೇರವಾಗಿ ಮಾತನಾಡುವವರು, ಆದರೆ ಇದೇ ಕೆಲವೊಮ್ಮೆ ನಿಮ್ಮ ವಿರುದ್ಧ ಹೋಗಬಹುದು. ಯಾರನ್ನು ಕೂಡ ತಕ್ಷಣ ನಂಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಈ 3 ದಿನಗಳಲ್ಲಿ ಹಳೆಯ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಅವರು ಮತ್ತೆ ಆರಂಭ ಮಾಡೋಣ ಅಂತ ಹೇಳಬಹುದು. ಆದರೆ ಯೋಚನೆ ಮಾಡಿ, ಅವರು ನಿಜವಾಗಿಯೂ ಬದಲಾಗಿದ್ದಾರಾ? ಒಮ್ಮೆ ಮೋಸ ಮಾಡಿದವರು ಮತ್ತೆ ಮಾಡಿದಿರಲು ಖಚಿತ ಇಲ್ಲ. ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ. ಭಾವನೆಗಿಂತ ಬುದ್ಧಿಗೆ ಹೆಚ್ಚು ಮಹತ್ವ ನೀಡಿ. ಇತ್ತೀಚೆಗೆ ನೀವು ಬದಲಾಗಿದ್ದೀರಿ. ಇದು ನಿಮ್ಮ ಶಕ್ತಿ ಹೆಚ್ಚುತ್ತಿರುವ ಸೂಚನೆ. ಕೆಲವರು ನಿಮ್ಮ ಮೇಲೆ ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ಯಶಸ್ಸನ್ನು ಎಲ್ಲರಿಗೂ ಹೇಳಬೇಡಿ. ಮೇ 20, 21, 22 ಈ 3 ದಿನಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬ ಮುಖ್ಯ. ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆ ಆಗಬಹುದು. ನಿಮ್ಮ ಅಂತರಾತ್ಮ ಹೇಳೋದನ್ನು ಗಮನಿಸಿ. ಅದು ಬಹಳ ಬಾರಿ ಸರಿಯಾಗಿರುತ್ತೆ. ಹಿಂದಿನ ನೋವನ್ನು ಮತ್ತೆ ಮತ್ತೆ ನೆನೆದು ದುಃಖ ಪಡಬೇಡಿ. ನೀವು ಮೋಸ ಹೋದದರಿಂದ ದುರ್ಬಲರು ಅಲ್ಲ, ನೀವು ಹೆಚ್ಚು ನಂಬಿದವರಿಂದ ಅಷ್ಟೇ. ಈ ಬಾರಿ ನೀವು ಬುದ್ಧಿವಂತರಾಗಿ ಮುಂದುವರಿಬೇಕು. ಗಮನದಲ್ಲಿಡಿ, ಎಲ್ಲರೂ ನಿಮ್ಮ ಹೃದಯಕ್ಕೆ ಅರ್ಹರು ಅಲ್ಲ.
ಇನ್ನು ಮುಂದೆ ನೀವು ಬಲವಾಗಿರಬೇಕು. ಕಮೆಂಟಲ್ಲಿ ನಾನು ಬಲವಾಗಿದ್ದೇನೆ ಅಂತ ಬರೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.